ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡ್ತಾ ಇದ್ದೀವಿ GTA 5. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ನಾವು ಒಂದು ಬಿಲಿಯನರ್ ಮನೆಗೆ ಹೋಗ್ಬಿಟ್ಟು ಹತ್ತತ್ರ $10 ಮಿಲಿಯನ್ ಕದ್ಕೊಂಡ್ಬಂದಿದ್ವಿ. ಆಮೇಲೆ ಫ್ರ್ಯಾಂಕ್ಲಿನ್ನು ನಾನು ಹೋಗ್ಬಿಟ್ಟು ಒಂದು ಕಾಂಟ್ರಾಕ್ಟರ್ಗೆ ದುಡ್ಡು ಕೂಡ ಕೊಟ್ಟಿದ್ವಿ, $1 ಮಿಲಿಯನ್ ಒಂದು ಶೋರೂಮ್ ಕಟ್ಸೋಕ್ಕೆ. ಅದೇನೋ ಸರಿ ಕಟ್ಟಿಸ್ತಿದ್ದಾನೆ ಅವನು, ಅರ್ಧಕ್ಕರ್ಧ ಕಂಪ್ಲೀಟ್ ಆಗಿದೆ. ಬಟ್ ಈ ಎಪಿಸೋಡಲ್ಲಿ ನಾನು ತೋರ್ಸೋಕ್ಕಾಗಲ್ಲ, ಫುಲ್ ಆದಮೇಲೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನನ್ನ ಶೋರೂಮ್ ತೋರಿಸ್ತೀನಿ. ಬಟ್ ಈ ಎಪಿಸೋಡಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮ ಫ್ರ್ಯಾಂಕ್ಲಿನ್ನು ಮನೆಯಲ್ಲೇ ದುಡ್ಡು ಇಟ್ಕೊಂಡ್ಬಿಟ್ಟಿದ್ದಾನೆ ಆಯಿತಾ. ನಾನೇ ಹೇಳಿದ್ದೆ ಅವನಿಗೆ, ಮನೇಲಿ ಇಕ್ಕೋ ದುಡ್ಡು, ಬೇರೆ ಎಲ್ಲೂ ಇಡಕ್ಕೆ ಹೋಗ್ಬೇಡ, ಮನೆಯಲ್ಲೇ ಸೇಫಾಗಿರುತ್ತೆ ಅಂದ್ಬಿಟ್ಟು ಇಟ್ಕೊ ಅಂದಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ನಂಗೆ ಫೋನ್ ಮಾಡಿದ್ದ ಫ್ರ್ಯಾಂಕ್ಲಿನು. ಅವನು ಫುಲ್ಲು ಜಗಳ ಮಾಡಿದಾನಂತೆ. ಲಾಸ್ಟ್ ಗ್ಯಾಂಗ್ ಅವರು ಅವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ರಂತೆ. ಲಾಸ್ಟ್ ಗ್ಯಾಂಗು ಯಾವುದೋ ಗ್ಯಾಂಗ್ ಗೊತ್ತಿಲ್ಲ. ಲಾಸ್ಟ್ ಗ್ಯಾಂಗು ಮತ್ತು ಒಂದೆರಡು ಗ್ಯಾಂಗ್ ಸೇರಿ ಅವನ ಮೇಲೆ ಅಟ್ಯಾಕ್ ಮಾಡಿ ಮನೇಲಿರೋ ದುಡ್ಡನ್ನೆಲ್ಲ ಎತ್ಕೊಂಡೋಗಿದ್ದಾರೆ. ಇವಾಗ ನಾನು ಅರ್ಧಕ್ಕರ್ಧ ಶೋರೂಮ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇವಾಗ ಏನಾದರೂ ನಾವು ಅವ್ನಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ನು ನಮ್ಮನ್ನ ಮುಗಿಸೇ ಬಿಡ್ತಾನೆ. ನೀವೇನಾದ್ರು ಲಾಸ್ಟ್ ಎಪಿಸೋಡ್ ನೋಡಿಲ್ಲ ಅಂದರೆ ನಿಮ್ಗೆ ಸರಿಯಾಗಿ ಅರ್ಥ ಆಗೋಲ್ಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಬೇಗ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಇವಾಗ ಫ್ರ್ಯಾಂಕ್ಲಿನ್, ಬೇಗ ನನ್ನ ಮನೆಗೆ ಬಾ, ಫುಲ್ಲು ಹುಷಾರಿಲ್ಲ ನನಗೆ, ಫುಲ್ಲು ಜಗಳ ಮಾಡಿದ್ದೀನಿ. ಶಿಟ್, ಇಲ್ಲಿ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಈ ಕಾರ್ ಯಾವುದು ಅಂದರೆ ಲಾಸ್ಟ್ ಟೈಮ್ ನಾವು ಕಿತ್ಕೊಂಡ್ಬಂದಿದ್ವಿ, ಅದೇ ಕಾರಿದು. ಏನು ಗುಡು, ಹುಡುಗಿರಲ್ಲ ಅವರೇ ನೋಡಿ ಇಲ್ಲಿ. ನನಗೂ ಒಂದು ಸ್ವಲ್ಪ ಏಟ್ ಹಾಕಿತ್ತು. ಈ ಡೋರ್ ಲಾಕ್ ಇರುತ್ತೆ ಒಂದು ಯಾವಾಗಲೂ. ಬಟ್ ಪರವಾಗಿಲ್ಲ ನನಗೆ. ಇವಾಗ ಅವ್ನು ನೋಡ್ಬೇಕು ಎಲ್ಲಿದ್ದಾನೆ ಅಂತ. ಇಲ್ಲೇ ರೂಮಲ್ಲೇ ಇರ್ತಾನೆ ಅವನದು. ಒಂದು ಸತಿ ಒಳಗಡೆ ಹೋಗಿ ಚೆಕ್ ಮಾಡ್ತೀನಿ ಎಲ್ಲಿದ್ದಾನಂತ. ಇಲ್ಲೇ ಕೂತಿದ್ದಾನೆ ನೋಡಿ ರೂಮಲ್ಲಿ. ಪಾಪ ಗುರು, ಬ್ಯಾಗೆಲ್ಲ ಎತ್ತಾಕೊಂಡು ಹೋಗ್ಬಿಟ್ಟವ್ರೆ ದುಡ್ಡಿಂದು. ಇವಾಗ ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಇದೇನು ಗುರು ಇದು, ಯಾರೋ ಫೋನ್ ಬಿದ್ದೋಗಿದೆ ಗುರು, ಯಾರ್ದು? ಶೀಟ್, ಫ್ರ್ಯಾಂಕ್ಲಿನ್ ಅಂದರೆ ಫ್ರ್ಯಾಂಕ್ಲಿನ್ ಯಾಕೆ ಇಲ್ಲಿ ಬೀಳ್ಸಿರ್ತಾನೆ? ಒಂದು ಸತಿ ಕೇಳ್ತೀನಿ ಅವನ್ನ. ಓಕೆ, ಇವಾಗ ಒಂದು ಸತಿ ಫ್ರ್ಯಾಂಕ್ಲಿನ್ ಜೊತೆ ಮಾತಾಡ್ತೀನಿ, ಏನಂತಲ್ಲ ಕೇಳ್ತೀನಿ. ಇವಾಗ ಫ್ರ್ಯಾಂಕ್ಲಿನ್ದು ಕತೆ ಏನು, ಅವನು ಹೆಂಗಿದ್ದಾನೆ, ಹುಷಾರಾಗಿದ್ದಾನೆ ಏನಂತಲ್ಲ ನೋಡೋಣ. ನೋಡಿ ಹೆಂಗೆ ಕೂತಿದ್ದಾನೆ ಪಾಪ. ಸರಿ ಗೈಸ್, ಫ್ರ್ಯಾಂಕ್ಲಿನ್ ಜೊತೆ ಮಾತಾಡ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಮ್ಮ ಫ್ರ್ಯಾಂಕ್ಲಿನು ಕೈಯಲ್ಲಿ ಗನ್ ಇಟ್ಕೊಂಡು ರೆಡಿ ಆಗಿಬಿಟ್ಟವನೆ. ಯಾಕೆ ಅಂದರೆ ಇವಾಗ ನಾವು ಯಾರು ಇಲ್ಲಿ ಅಟ್ಯಾಕ್ ಮಾಡಿದ್ರೋ ಅವನ್ನ ನೋಡ್ಬೇಕು. ಅಟ್ಲೀಸ್ಟು ಅವ್ನು ಯಾರು ಏನು ಎತ್ತ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಲಾಸ್ಟ್ ಗ್ಯಾಂಗ್ ಅವ್ರು ಇದ್ದಾರೆ. ಇವಾಗ ಆ ಮೊಬೈಲ್ ಇತ್ತಲ್ವಾ, ಆ ಮೊಬೈಲ್ ಇವಂದಲ್ವಂತೆ. ಇಲ್ಲಿ ಅಟ್ಯಾಕ್ ಮಾಡಿದವರು ಓಡಾಡೋವಾಗ ಏನೋ ಬೀಳಿಸ್ಕೊಂಡು ಹೋಗಿದ್ದಾರೆ ಆಯಿತಾ. ಅದಕ್ಕೆ ಇವಾಗ ನಾನು ಇವನು ಡಿಸ್ಕಸ್ ಮಾಡಿದ್ವಿ. ಏನಂದರೆ ನಮ್ಮ ಫ್ರೆಂಡ್ ಇದ್ದಾನೆ ಲೆಸ್ಟರ್ ಅಂತ, ಅವನು ದೊಡ್ಡ ಹ್ಯಾಕರು. ಇವಾಗ ನಾವೇನಾದರೂ ಲೆಸ್ಟರ್ ಹತ್ರ ಹೋಗಿ ಆ ಫೋನ್ ಕೊಟ್ಟರೆ ಆ ಫೋನ್ ಯಾರ್ದು ಏನು ಎತ್ತ ಅದೆಲ್ಲ ತಿಳ್ಕೊಬಿಡ್ತಾನೆ. ಅದಕ್ಕೆ ಇವಾಗ ನಾನು ಲೆಸ್ಟರ್ ಮನೆಗೆ ಹೋಗ್ತಿದ್ದೀನಿ. ಲೆಸ್ಟರ್ ಮನೆ ಸರಿಯಾಗಿ ಜ್ಞಾಪಕ ಇಲ್ಲ, ಬಟ್ ಫ್ರ್ಯಾಂಕ್ಲಿನ್ ಹೇಳೋ ಪ್ರಕಾರ ಇಲ್ಲಿ ಇರ್ಬೋದು ಅಂತ ಹೇಳ್ತಿದ್ದಾನೆ. ಲೊಕೇಶನ್ ಕೊಟ್ಟಿದ್ದಾನೆ ಅವನು. ಇವಾಗ ಬನ್ನಿ ಹೋಗೋಣ ಲೆಸ್ಟರ್ ಮನೆಗೆ ಒಂದು ಸತಿ. ಓಕೆ ಗೈಸ್, ಇಲ್ಲೇ ಲೆಫ್ಟು ಹೋದರೆ ಇಲ್ಲೇ ಲೆಸ್ಟರ್ ಮನೆ ಅಂದ. ಬಟ್ ಇದು ಬೇರೆ ಯಾವುದೋ ಹೋಟೆಲಿಗೆ ಬಂದುಬಿಡ್ತಲ್ಲ ಗುರು. ಒಟ್ಟಿನಲ್ಲಿ ಇಲ್ಲೇ ಎಲ್ಲೋ ಅಂತ ಹೇಳ್ದಾನು, ಬಟ್ ಇಲ್ಲೆಲ್ಲೂ ಇಲ್ಲ. ನಾನು ಯಾವಾಗೋ ಒಂದು ಸತಿ ಹೋಗಿದ್ದೆ. ಇದು ಫ್ರ್ಯಾಂಕ್ಲಿನ್ದು ಏರಿಯಾನೇ ಇದು ನೋಡಿ, ಇದು ಫ್ರ್ಯಾಂಕ್ಲಿನ್ ಮನೆ, ಇದು ಹಳೆ ಮನೆ. ಓಕೆ ಗೈಸ್, ಇವಾಗ ನಾನು ಲೆಸ್ಟರ್ಗೆ ಸೀದಾ ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟೆ, ಈ ಫ್ರ್ಯಾಂಕ್ಲಿನ್ ಯಾರ್ದು ಅವ್ನು ಹಳೆ ಮನೆ ಲೊಕೇಶನ್ ಕೊಟ್ಬಿಟ್ಟು ಏನೇನೋ ಹೇಳ್ತಾ ಇದ್ದಾನೆ. ಬಟ್ ಇವಾಗ ನಾನು ಸೀದಾ ಲೆಸ್ಟರ್ಗೆ ಫೋನ್ ಮಾಡಿಬಿಟ್ಟು ಅವನ ಹತ್ರನೇ ಲೊಕೇಶನ್ ಇಸ್ಕೊಂಡೆ. ಅವ್ನು ಪರ್ಫೆಕ್ಟಾಗಿ ಕೊಟ್ಟಿದ್ದಾನೆ. ಇವಾಗ ಅವ್ನಿಗೆ ಹೇಳ್ದೆ ಕೂಡ, ನಾನು ನಿನ್ನ ಮನೆ ಹತ್ರ ಬರ್ತಾಯಿದ್ದೀನಿ ಅಂತ. ಸರಿ ಆಯಿತು ಬಾ ಅಂತಂದ ಅವನು ಕೂಡ. ಇವಾಗ ಸೀದಾ ಲೆಸ್ಟರ್ ಮನೆಗೆ ಹೋಗ್ಬಿಟ್ಟು ಫೋನ್ ಕೊಟ್ಬಿಟ್ಟು ಹೇಳೋಣ, ಈ ಥರ ಎಲ್ಲ ಏನೇನು ನಡೀತು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಿಯರಾಗಿ ಅವನಿಗೆ. ಆಮೇಲೆ ನೋಡೋಣ ಅವನೇ ಏನಂತಾನೆ, ಏನು ಮಾಡಬೇಕು ಅಂತ ಹೇಳ್ತಾನೆ. ಅವನಂತೂ ಫುಲ್ಲು ದೊಡ್ಡ ಹ್ಯಾಕರ್. ಅವ್ನು ಸೆಟಪ್ ತೋರಿಸ್ತೀನಿ ನಿಮಗೆ. ಸೆಟಪ್ ನೋಡಿದ ತಕ್ಷಣ ನೀವು ಶಾಕೇ ಆಗೋಗ್ತೀರಾ, ಎಷ್ಟು ಮಸ್ತಾಗಿದೆ ಗೊತ್ತಾ ಅವ್ನ ಸೆಟಪ್ಪು. ಇವಾಗ ಲೆಸ್ಟರ್ ಆದರೂ ಸರಿಯಾಗಿ ಕೊಟ್ಟಿರಲಿ. ಮನೆ ಗೊತ್ತು, ನಂಗೆ ಜ್ಞಾಪಕ ಇದೆ ಹೇಗೆ ಕಾಣಿಸುತ್ತೆ ಅಂತ. ಇದೇ ನೋಡಿ ಗೈಸ್ ಲೆಸ್ಟರ್ ಮನೆ. ಓಕೆ, ಕಾರು ಸೇಫಾಗಿರಬೇಕು, ಇಲ್ಲೇ ಇರಲಿ ಬಿಡಿ ಗುರು, 5 ನಿಮಿಷ ಕೆಲಸ ಅಷ್ಟೇ.
ಓಕೆ, ಇವಾಗ ಇಳಿದ್ಬಿಡೋಣ. ಫ್ರ್ಯಾಂಕ್ಲಿನು ಬರ್ತಾನೆ. ಇವಾಗ ಸೀದಾ ಲೆಸ್ಟರ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಬನ್ನಿ ಗೈಸ್. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಲೆಸ್ಟರ್ ಮನೆ ಒಳಗಡೆ ಬಂದಿದ್ದೀವಿ. ಇವಾಗ ಲೆಸ್ಟರ್ ಎಲ್ಲಿದ್ದಾನೆ ಅಂತ ನೋಡಬೇಕು. ಓಕೆ, ಇಲ್ಲೇನೋ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಕಂಪ್ಯೂಟ್ರಲ್ಲಿ ಏನೋ ನೋಡ್ತಾನೆ. ಓಕೆ, ಒಂದು ನೋಡೋಣ, ಇವನೇನೋ ಚೆಕ್ ಮಾಡ್ತಾವನು, ಅಲ್ಲೇನೋ ನೋಡ್ತಾನೆ. ಇವನು ವಾಪಸ್ ಬಂದಿದ ತಕ್ಷಣ ಇವನ ಜೊತೆ ಮಾತಾಡ್ಬಿಟ್ಟು ಸಿಗ್ತೀನಿ ಗೈಸ್. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಫೋನ್ ಇಟ್ಟಿದ್ದೀನಿ. ಆಮೇಲೆ ಇವನಿಗೆ ಕೊಟ್ಟೆ, ಇವನೇನೋ ಆ ಕಂಪ್ಯೂಟ್ರಲ್ಲಿ ಒಂದ್ಸತಿ ಈ ಕಂಪ್ಯೂಟ್ರಲ್ಲಿ ಒಂದ್ಸತಿ ಚೆಕ್ ಮಾಡ್ದ. ಇಲ್ಲೇನೋ ಬಂದಿದೆ. ಬಟ್ ಇವನೇನು ಹೇಳ್ತಿದ್ದಾನೆ ಅಂದರೆ ಇದು ಲಾಸ್ಟ್ ಗ್ಯಾಂಗು ಅವ್ರದ್ದೇ ಫೋನು. ಬಟ್ ಇಲ್ಲಿ ಕಾಲ್ ರೆಕಾರ್ಡಿಂಗ್ಸಲ್ಲಿ ಏನಿದೆ ಅಂದರೆ ಇವರು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನಾವು ಕದ್ದಿರೋದನ್ನ ನೋಡಿಕೊಂಡು ಇವ್ರು ಫ್ರ್ಯಾಂಕ್ಲಿನ್ ಮನೆಗೆ ಅಟ್ಯಾಕ್ ಮಾಡಿದ್ದಾರೆ. ಆಮೇಲೆ ಫ್ರ್ಯಾಂಕ್ಲಿನ್ ಮನೇಲಿ ಸಿಕ್ಕಿಲ್ಲ ಅಂದರೆ ಮೈಕಲ್ ಮನೆಗೆ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆಯಿತಾ, ಇವಾಗ ನಮಗೇನೋ ಗೊತ್ತಾಯಿತು. ಇವಾಗ ನಮಗೆ ಲಾಸ್ಟ್ ಗ್ಯಾಂಗ್ ಅವ್ರದ್ದು ಅಡ್ಡನೂ ಗೊತ್ತು, ಎಲ್ಲಿರ್ತಾರೆ ಅವರೆಲ್ಲ ಅಂತ. ಇವಾಗ ನಾನು ಸೀದಾ ಲಾಸ್ಟ್ ಗ್ಯಾಂಗ್ ಅವ್ರ ಅಡ್ಡಾಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸೀದಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಫ್ರ್ಯಾಂಕ್ಲಿನ್ಗೆ ಹೇಳಿದ್ದೀನಿ ನಾನು, ನೀನೇನು ಬರೋಕ್ಕೆ ಹೋಗ್ಬೇಡಪ್ಪ, ನೀನು ಮೊದಲೇ ಸರಿಯಾಗಿಲ್ಲ, ಅದಕ್ಕೆ ಬೇಡ ಅಂದಿದ್ದೀನಿ. ನೋಡೋಣ, ಇವನು ಕೇಳಿದ್ರೆ ಓಕೆ, ಕೇಳಿಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ಇವಾಗ ಆಚೆ ಹೋಗೋಣ. ಅಂದರೆ ಇಲ್ಲೇನಾರು ಜಾಸ್ತಿ ಜನ ಇದ್ದರೆ ಇವನೊಂದು ಕಡೆ ಕವರ್ ತೊಗೊಂಬಿಟ್ಟು ಸುಮ್ಮನೆ ನಿಂತ್ಕೊತಾನೆ, ಕಮ್ಮಿ ಜನ ಇದ್ದರೆ ಗುದ್ದಾಡ್ತೀನಿ ಅಂತ ಇದ್ದಾನೆ. ಇವಾಗ ನನಗೆ ಇಲ್ಲಿ ಕಾರ್ ತೊಗೊಂಬಂದು ನಿಲ್ಸೋದು ಸೇಫ್ ಅನಿಸ್ತಲ್ಲ. ಒಂಚೂರು ಆ ಕಡೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ವಾಪಸ್ ಮೇಯ್ನ್ ಅಡ್ಡಾಗಿ ಹೋಗ್ಬಿಟ್ಟೆ ಹೊಡೆಯೋದು ಇವ್ರನ್ನ. ಇವತ್ತು ನೋಡಿರಿ ಬಿಡ್ತೀವ ಇಲ್ವ ಇವನ್ನ ಅಂತ ನೋಡಿರಿ. ಇವಾಗ ಸದ್ಯಕ್ಕೆ ಮೆತ್ತಿಗೆ ಹಿಂಗೆ ನಡ್ಕೊಂಡು ಹೋಗ್ತೀವಿ. ಇವ್ರನ್ನೆಲ್ಲ ಏನು ಹೊಡಿಯೋಕೆ ಹೋಗಲ್ಲ, ಇವರೇ ಅಲ್ಲಿಗೆ ಬರ್ತಾರೆ. ಫಸ್ಟ್ ಇಲ್ಲೊಂದು ಸ್ವಲ್ಪ ಕವರ್ ತೊಗೊಂಡು ಗನ್ಸೆಲ್ಲ ನೋಡಿ, ಇದು ಎಲ್ಲ ಇದೆ. ಬಟ್ ಇದಾದಮೇಲೆ ಲಾಸ್ಟಲ್ಲಿ ಒಬ್ರನ್ನ ಹಿಡಿದ್ಬಿಟ್ಟು ಟಾರ್ಚರ್ ಮಾಡಬೇಕಂತೆ. ಕಾರಲ್ಲಿ ಹೋಗ್ತೀರಾ ಮಕ್ಕಳ? ಕಾರಲ್ಲಿ ಹೋಗ್ತೀರಾ? ಕಾರ್ ಇಳೀರಿ ಫಸ್ಟ್. ಬೇಜಾನ್ ಜನ ಇದ್ದಾರೆ ಗುರು. ಫ್ರ್ಯಾಂಕ್ಲಿನ್ಗೆ ಆಡಲೇಬೇಕನ್ಸುತ್ತೆ. ಬಟ್ ಅವನು ಜಾಸ್ತಿ ಜನ ಇದ್ದರೆ ಆಡಲ್ಲ ಅಂದಿದ್ದ. ಓಕೆ, ನಾನೊಂದು ಕಡೆ ಕವರ್ ತೊಗೊಂಬಿಟ್ಟು ಆಡ್ತೀನಿ, ಜಾಸ್ತಿ ಓಪನ್ಗೆಲ್ಲ ಹೋಗೋಲ್ಲ. ಫ್ರ್ಯಾಂಕ್ಲಿನ್ಗೆ ಹೊಡೆದಿರ್ತಿದ್ದೆ. ಇವಾಗ ಫ್ರ್ಯಾಂಕ್ಲಿನ್ ಒಂದು ಕಡೆ ಕವರ್ ತೊಗೊಬಿಡೋ, ಆಡಲ್ಲ ಅಂದರೆ. ಫ್ರ್ಯಾಂಕ್ಲಿನ್ ಏನೋ ಮಾಡ್ತಾಯಿದ್ಯಾ? ಆಡಲ್ಲ ಅಂದರೆ ಕವರ್ ತೊಗೋ. ಶಿಟ್ ನಾಯಿ, ನಂಗೆ ನಿಂಗೆ ಹೊಡಿಯೋಕೆ ಇಷ್ಟ ಇಲ್ಲ. ಬಟ್ ಯಾರು ನೀನು ಹತ್ರ ಬಂದರೆ ನಾನೇನು ಮಾಡೋಕ್ಕಾಗಲ್ಲ. ಓಕೆ, ನಾನು ಇಲ್ಲೊಂದು ಸ್ವಲ್ಪ ಕವರ್ ತೊಗೊತೀನಿ. ಓಕೆ, ಫ್ರ್ಯಾಂಕ್ಲಿನ್ ಕವರ್ ತೊಗೊಂಡಿದ್ದಾನೆ. ಓಕೆ, ಅವನು ಕವರ್ ತೊಗೊಂಡು ಆಡಿಸ್ತಾನೆ. ಓಕೆ, ಅಥವಾ ಆಗಿಲ್ಲ ಅಂದರೆ ಅವ್ನಿಗೆ ಆಡಲೇ ಬೇಡ ಅಂತ ಹೇಳಿದ್ದೀನಿ. ಆದರೆ ಆಡ್ತಾನೆ, ಇಲ್ಲಾಂದರೆ ಆಡೋದೇ ಬೇಡ ಅವನು. ಮೊದಲೇ ಇವಾಗ ಅವನು ಫುಲ್ಲು ಏಟೆಲ್ಲ ಆಗಿದೆ, ಆಮೇಲೆ ಇನ್ನೂ ಏಟಾಗಿಬಿಡುತ್ತೆ ಅವನಿಗೆ. ಶಿಟ್ ಎಗರ್ಬಿಟ್ಟೆ ಬೈ ಮಿಸ್ಸಾಗಿ. ನಿನಗೆಷ್ಟೋ ಇದೈತೆ ಶಕ್ತಿ, ಇಲ್ಲೊಬ್ಬನ್ನ ಮಿಕ್ಸ್ಬೇಕು ಅಂತ. ಇಲ್ಲ ಅಂದರೆ ಓಕೆ ಹಿಂದೆ ಇರೋರನ್ನೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಮುಂದೆ ಇರೋರನ್ನೆಲ್ಲ ಒಬ್ಬನಾದರೂ ಉಳಿಸ್ಕೊತೀನಿ. ಇಬ್ಬರೇ ಇರೋದು. ಓಕೆ, ಇವ್ನ ಹೊಡೆದ್ಬಿಡ್ತೀನಿ, ಇನ್ನೊಬ್ಬನ ಉಳಿಸ್ಕೊತೀನಿ. ಇವನ ಹೆವಿ ಇದೈತೆ, ಈ ಜೀವನ ಇಲ್ಲ ಆದರೂ ಹಿಂಗೆ ಮಾಡ್ತಾನೆ ಗೈಸ್. ಇವಾಗ ಇಲ್ಲಿರೋನೊಬ್ಬನ ಹಿಡ್ಕೊತೀನಿ ನಾನು, ಇವನ್ನ ಹಿಡ್ಕೊತೀನಿ ನೋಡ್ರಿ. ಇವಾಗ ಬಿಡೋದೇ ಇಲ್ಲ ಇವನ್ನಂತೂ, ಪಕ್ಕ ಇವನ್ನ ಬಿಡೋಲ್ಲ. ವೆಯ್ಟ್ ಮಾಡ್ತೀನಿ ಹತ್ರ ಬರಲಿ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಅವನಂತೂ ಸಿಕ್ಕಿಲ್ಲ. ಇಲ್ಲಿ ಯಾರೋ ಇನ್ನೊಬ್ಬ ಸಿಕ್ತ. ಇವ್ರ ಮೆಂಬರ್ಸ್ ಎಲ್ಲ ಫುಲ್ಲು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಇವನಿಗೆ ಹೇಳಿದ್ದೀನಿ ಸೈಲೆಂಟಾಗಿ ಹಿಂದೆ ಕೂತ್ಕೋಬೇಕು, ಏನು ಮಾತಾಡೋಂಗಿಲ್ಲ ಅಂತ. ಇಲ್ಲಿ ಹಾಸ್ಪಿಟ್ಲವರೆಲ್ಲ ಬಂದಿದ್ದಾರೆ, ಅವ್ರು ಏನಾರು ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಯಾವುದೋ ಒಂದು ಕಾರ್ ಇತ್ತು, ಅದನ್ನು ಫಸ್ಟು ಯಾರು ಕಿತ್ಕೊಂಡು ಇವನ್ನ ಕರ್ಕೊಂಬಂದು ಮಸ್ತಾಗಿ ಹೊಡ್ದು ಗಾಡಿ ಒಳಗಡೆ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಇವನೇನಾದ್ರು ಮಾಡಿದ್ರೆ ಫ್ರ್ಯಾಂಕ್ಲಿನ್ಗೆ ಹೇಳಿದ್ದೀನಿ, ಸೀದಾ ಸಾಯಿಸೇ ಬಿಡು, ಇನ್ನೊಬ್ಬ ಸಿಗ್ತಾನೆ ಅಂತ. ಇವನು ಅಂದರೆ ಸೆಕೆಂಡ್ ಲೀಡರ್ ಇದ್ದಂಗೆ ಅಥವಾ ಆಫೀಸರ್ ಇದ್ದಂಗೆ ಇವನು ಅರ್ಧಕ್ಕರ್ಧ ಮ್ಯಾನೇಜ್ ಮಾಡ್ತಾನೆ ಎಲ್ಲನೂ. ಇವಾಗ ನಾವು ಫಸ್ಟು ಇದಕ್ಕೆ ಹೋಗಬೇಕು, ಇವನ ಮನೆಗೆ, ಲೆಸ್ಟರ್ ಮನೆಗೆ. ಅವ್ನು ಹೇಳಿದ್ದಾನೆ ಲೆಸ್ಟರು ಕೂಡ, ಸೀದಾ ನನ್ನ ಮನೆಗೆ ಕರ್ಕೊಂಬಂದು ಬಿಟ್ಬಿಡಿ, ಇನ್ನು ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂದಿದ್ದಾನೆ. ಇವಾಗ ಸೀದಾ ಲೆಸ್ಟರ್ ಮನೆಗೆ ಹೋಗೋದು. ನಮ್ಮ ಕಾರ್ ಅಲ್ಲೇ ಇದೆ, ಅದೇ ಒಂದು ಭಯ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಬಿಡಬೇಕಾಯ್ತು. ಅದು ಬರೀ 2 ಸೀಟರ್ ಅಲ್ವಾ, ಅದಕ್ಕೆ ಅಲ್ಲೇ ಬಿಟ್ಟು ಇದು ಯಾವುದೋ 4 ಸೀಟರ್ ನೆತಾಕೊಂಬಂದಿದ್ದೀನಿ. ಲೆಸ್ಟರ್ ತುಂಬ ಕೋಪಿಷ್ಟ. ಅವ್ನು ಹೊಡಿಯೋಕ್ಕೇನಾರು ಸ್ಟಾರ್ಟ್ ಮಾಡ್ದ ಅಂದರೆ ಬಿಡೋ ಸೀನೇ ಇಲ್ಲ ಅವನು. ಇವನು ಬಾಯಿ ಬಿಡಿಸೋವರೆಗೂ ಬಿಡೋಲ್ಲ.
ಇವಾಗ ಸದ್ಯಕ್ಕೆ ಲೆಸ್ಟರ್ ಮನೆ ಇಲ್ಲೇ ಐತಲ್ಲ. ಓಕೆ, ಇವಾಗ ಫಸ್ಟು ಇವನ್ನ ಇಲ್ಲೇ ಇವನು ಓಡೋಗ್ಬಿಟ್ರೆ ಅಂತ ಅಷ್ಟೇ. ಇವನ್ನ ಕಾರೊಳಗಡೆನೆ ಕೂಡ್ಸಿರೋಣ, ಇಳಿಯೋಕೆ ಕೇಳಲ್ಲ. ಒಂದು ಸತಿ ಲೆಸ್ಟರ್ಗೆ ಫೋನ್ ಮಾಡ್ಬಿಟ್ಟು ಅವನ್ನೇ ಆಚೆ ಕರಿತೀನಿ ರೀ ಗೈಸ್. ಓಕೆ ಗೈಸ್, ಇಲ್ಲಿ ಲೆಸ್ಟರು ನಾನು ನೋಡ್ಕೊತೀನಿ ನೀವೆಲ್ಲ ಹೋಗ್ರಿ ಅಂತಂದ. ಇವನು ಬ್ಯಾಕ್ ಯಾರ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನಿಸುತ್ತೆ. ಬ್ಯಾಕ್ ಯಾರ್ಡ್ಗೆ ಹೋಗಿ ಇವನ ಕತೆ ಅಷ್ಟೇ. ಓಕೆ, ಇವಾಗ ನಾವಂತೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವಾಗ ಲೆಸ್ಟರು ಅವನ್ನ ನೋಡ್ಕೊತಾನೆ ಆಯಿತಾ, ಬ್ಯಾಕ್ ಯಾರ್ಡಿಗೆ ಕರ್ಕೊಂಡೋಗಿ. ಇವಾಗ ನಾವು ಇಲ್ಲಿಂದ ಹೋಗ್ಬೇಡ. ನಾನು ಸೀದಾ ಫ್ರ್ಯಾಂಕ್ಲಿನ್ ಮನೆಗೆ ಹೋಗಿ ಫ್ರ್ಯಾಂಕ್ಲಿನ್ನ ಬಿಟ್ಟು ನಾನು ಅಲ್ಲೇ ಫ್ರ್ಯಾಂಕ್ಲಿನ್ ಮನೇಲಿ ಇವತ್ತು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಅಷ್ಟೊತ್ತರಲ್ಲಿ ಲೆಸ್ಟರ್ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿರ್ತಾನೆ. ಅಷ್ಟೊತ್ತರಲ್ಲಿ ಲೆಸ್ಟರ್ ಹತ್ರ ಬಂದು ಒಂದು ಸ್ವಲ್ಪ ನೋಡೋಣ ಅವನು ಏನಂತಾನೆ, ದುಡ್ಡು ಎಲ್ಲಿದೆ ಅವೆಲ್ಲ ಲೆಸ್ಟರ್ ನೋಡ್ಕೊತಾನೆ. ಇವಾಗ ಸೀದಾ ನಮ್ಮ ಪಾಡಿಗೆ ನಾವು ಮನೆಗೆ ಹೋಗ್ಬಿಡೋಣ. ನೈಟ್ ಬೇರೆ ಆಯಿತು, ಸೀದಾ ಹೋಗಿ ಮಲ್ಕೊಳ್ಳೋಣ. ಲೆಸ್ಟರ್ ಎಲ್ಲ ನೋಡ್ಕೊತಾನೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಬೆಳಗಿನ ಜಾವ ಹತ್ತತ್ರ 5 ಗಂಟೆ ಇರ್ಬೋದು, 6 ಗಂಟೆ ಆಗ್ತಿದೆ. ಇವಾಗ ನನಗೆ ಫೋನ್ ಮಾಡ್ದ ನಮ್ಮ ಲೆಸ್ಟರು. ಅವನು ನನ್ನ ಹತ್ರ ಏನು ಬರೋಕ್ಕೆ ಹೋಗ್ಬೇಡ, ಸೀದಾ ನೀನು ನಾನು ಕಳಿಸಿದ ಲೊಕೇಶನ್ಗೆ ಹೋಗು ಅಂದ. ಓಕೆ, ಇವಾಗ ಸದ್ಯಕ್ಕೆ ದಾರಿಲಿ ಹೇಳ್ತೀನಿ ನಿಮಗೆ ಏನಾಯಿತು ಏನತ್ತ ಅಂತ. ಬನ್ನಿ ಗೈಸ್ ಹೋಗೋಣ. ಓಕೆ ಗೈಸ್, ಇವಾಗ ಸೀದಾ ಅಲ್ಲಿ ಲೆಸ್ಟರ್ ಕೊಟ್ಟಿರೋ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅವನು ಏನು ಹೇಳಿದ್ದಾನೆ ಅಂದರೆ, ಇವ್ರ ಬಾಸ್ಗೆ ಒಂದು ರೆಸ್ಟೋರೆಂಟ್ ಇಷ್ಟ ಇತ್ತಂತೆ. ಅದು ತುಂಬ ಕಾಸ್ಟ್ಲಿ ಇತ್ತಂತೆ. ಬಟ್ ಅವ್ರ ಹತ್ರ ಸ್ವಲ್ಪನೇ ಅಂತೆ ದುಡ್ಡಿದ್ದು. ಅದಕ್ಕೆ ಇವ್ರ ಬಾಸು ದುಡ್ಡಿಲ್ದಿರ ನಮ್ಮ ಹತ್ರ ಬಂದುಬಿಟ್ಟು ಕಳ್ತನ ಮಾಡಿಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಇವಾಗ ಒಂದು ಲೊಕೇಶನ್ ಕೊಟ್ಟಿದ್ದಾನೆ ಅವ್ರ ಬಾಸ್ ಎಲ್ಲಿದ್ದಾರೆ ಅಂತ. ಇವಾಗ ನಾವು ಬೇಗ ಹೋದ್ರೇ ನಮ್ಮ ದುಡ್ಡು ಉಳಿಯೋದು. ಡೀಲ್ ಆಗೋದ್ರೆ ತುಂಬ ಕಷ್ಟ ಆಗುತ್ತೆ ಉಳಿಯೋದು. ಯಾಕೆಂದರೆ ಅವರು ಬಾಸ್ ಹೇಳಿದ್ದು ಇವತ್ತು ಹೋಗ್ತೀವಿ ಅಂತ, ಇವತ್ತು ಬೆಳಗ್ಗೆ ಹೋಗ್ತೀವಿ ಅಂತ. ಓಕೆ ಗೈಸ್, ಇದ್ರ ಹತ್ರ ಬಂದಿದ್ದೀವಿ ನಾವು. ಓ ಶಿಟ್, ಇದೇನು ಗುರು ಇದು, ಇಷ್ಟೊಂದು ಜನ ಇದ್ದಾರಲ್ಲ ಗುರು. ಇವರು ಯಾರು, ಇಷ್ಟೊಂದು ಜನ ಇದ್ದಾರಲ್ಲ ಗುರು, ಇನ್ನೂ ನಾನು ಬಂದೇ ಇರಲಿಲ್ಲ ಆಗಲೇ. ಓಕೆ ಓಕೆ ಓಕೆ, ಫುಲ್ಲು ಫೈಟ್ ಆಡ್ತಾ ಇದ್ದಾರೆ ಇಲ್ಲಿ. ಓ ಇದೇನು ಗುರು ಇದು, ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ಶಿಟ್ 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 ಶಿಟ್, ಗ್ಯಾಂಗ್ಸ್ ಎಲ್ಲ ಬಂದ್ಬಿಡ್ತು, ತುಂಬ ಗ್ಯಾಂಗ್ಸು. ಓಕೆ, ಇಲ್ಲೂ ಡೀಲ್ ಮಾಡ್ತೀರಾ, ಡೀಲ್ ಮಾಡ್ತೇವೆ ನೋಡಿ ಗೈಸ್. ಇಲ್ಲೇ ಇದೆ ನಮ್ಮ ದುಡ್ಡೆಲ್ಲ, ಸಾಯಿರೋ ಬೇಗ. ಓಕೆ, ಎಷ್ಟು ಜನ ಇದ್ದಾರಲ್ಲ ಗುರು ಇವರು, ತುಂಬ ಜನ ಇದ್ದಾರೆ. ಓಕೆ ಓಕೆ ಓಕೆ, ಫ್ರ್ಯಾಂಕ್ಲಿನ್ ನೋಡ್ದ ಸಖತ್ತು ಫ್ರ್ಯಾಂಕ್ಲಿನ್. ಓಕೆ ಓಕೆ ಓಕೆ, ಎಲ್ಲಿದ್ದಾರೆ ಗುರು ಫ್ರ್ಯಾಂಕ್ಲಿನ್ ಹುಷಾರಾಗಾಡ್ಸು. ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಬ್ಯಾಗ್ ಎತ್ಕೊಂಡು ಓಡೋಗ್ಬಿಡ್ತೀನಿ, ಸುಮ್ಮನೆ ರಿಸ್ಕೇ ಬೇಡ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾನೊಂದು ಬ್ಯಾಗ್ ಎತ್ಕೊಂಡಿದ್ದೀನಿ, ಅವನೊಂದು ಬ್ಯಾಗ್ ಎತ್ಕೊಂಡಿದ್ದಾನೆ. ಇಲ್ಲಿ ಎಲ್ಗೂರು ನಮ್ಮ ಕಾರು ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ಈ ಕಾರ್ ಯಾವುದೋ ಚೆನ್ನಾಗಿಲ್ಲ, ಬೈಕಲ್ಲಿ ಓಡೋಗ್ಬಿಡೋಣ, ಅದೇ ಬೆಸ್ಟು. 2 ಸೀಟರ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಬಟ್ 2 ಸೀಟರ್ ಇದ್ದರೆ ಬೆಸ್ಟು. ಬೇಗ ಬರೋ, ಅವರೆಲ್ಲ ಹೆಂಗಾರ ಮಾಡ್ಕೊಂಡು ಸೈಲಿ, ಬೇಗ ಹತ್ತು. ಓಕೆ, ಇವಾಗ ಫ್ರ್ಯಾಂಕ್ಲಿನ್ ಹತ್ತಿದ್ದಾನೆ, ಸೀದಾ ಇಲ್ಲಿಂದ ಓಡೋಗೋಣ. ನೋಡಿ ಗುರು, ಎಂಥವ್ರೆಲ್ಲ ಇದ್ದಾರೆ, ಹೆವಿಯಾಗಿ ಸ್ಕ್ಯಾಮ್ ಆಗ್ತಿದ್ವಿ ನಾವು. ಇವಾಗ ಜಸ್ಟ್ ಮಿಸ್ಸಲ್ಲಿ ಬಚಾವಾಗಿದ್ದೀವಿ. ಡೀಲ್ ನಡೀತಿರ್ಬೇಕಾದ್ರೆ ಬಂದ್ವಿ. ಇವರು ಗೊತ್ತಿಲ್ಲ, ನಾನು ಬರೋಕ್ಕೆ ಮುಂಚೆನೇ ಒಬ್ಬರೋ ಇಬ್ಬರು ಸತ್ತೋಗಿದ್ರು. ಅದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ಓಕೆ ಗೈಸ್, ಇವಾಗ ಈ ಬ್ಯಾಗ್ಸ್ನ ನಾನು ನನ್ನ ಮನೆಗೂ ತೊಗೊಂಡೋಗಲ್ಲ, ಫ್ರ್ಯಾಂಕ್ಲಿನ್ ಮನೆಗೂ ತೊಗೊಂಡೋಗಿ ಕೊಡಲ್ಲ. ಈ ಬ್ಯಾಗ್ಸ್ನ ಸೀದಾ ನಾನು ನನ್ನ ಮನೆಗೆ ತೊಗೊಂಡೋಗ್ತೀನಿ. ನನ್ನ ಮನೆ ಅಲ್ಲ, ನಾನು ಲೆಸ್ಟರ್ ಮನೆಗೆ ಕೊಡ್ತೀನಿ. ನನ್ನ ಮನೆಗೂ ಇವರು ಅಟ್ಯಾಕ್ ಮಾಡ್ತೀನಿ ಅಂತ ಅಂದಿದ್ರಲ್ವಾ, ಅದಕ್ಕೆ ನಾನು ಸೀದಾ ಇದನ್ನು ತೊಗೊಂಡೋಗಿ ಲೆಸ್ಟರ್ಗೆ ಕೊಡ್ತೀನಿ. ಲೆಸ್ಟರ್ ಸೇಫಾಗಿ ಎತ್ತಿಟ್ಕೊಂಡಿರ್ತಾನೆ. ಆಮೇಲೆ ನಾವು ಯಾವಾಗ ಟೈಮ್ ಸಿಗುತ್ತೋ ಲೆಸ್ಟರ್ ಹತ್ರ ಹೋಗಿ ಬ್ಯಾಗ್ ಇಸ್ಕೊಂಡು ಹೋಗ್ಬಿಟ್ಟು ಅವನು ಕೊಟ್ಬಿಡೋಣ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋಲಿ ಬರೀ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ನೆಕ್ಸ್ಟ್ ವೀಡಿಯೋ ಯಾವುದ್ರ ಮೇಲೆ ಬೇಕು, ಯಾವ ಗೇಮ್ ಬಗ್ಗೆ ಬೇಕು ಕಮೆಂಟ್ ಮಾಡಿ. ನಾನು ಆ ಗೇಮ್ ಆಡೋದಕ್ಕೆ ಫುಲ್ಲು ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋಲಿ ಬರೀ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.